ಎಚ್ ಡಿ ದೇವೇಗೌಡರು ಸಂಪಾದನೆ ಮಾಡಿದ್ದಂಥ ಒಂದು ಮಾನ ಮರ್ಯಾದೆ ಆಸ್ತಿನ ಸಂಪೂರ್ಣವಾಗಿ ಹರಾಜಾಕ್ಬಿಟ್ರಲ್ರಿ ನೀವು. ಎಚ್ ಡಿ ರೇವಣ್ಣರವರೇ, ನೀವು SIT ಅವರು ಇನ್ವೆಸ್ಟಿಗೇಟಿವ್ ಟೀಮ್ನವರು ಪೊಲೀಸ್ನವರು ಬರ್ತಾರೆ ಅಂತ ತಿಳಿದಿದ್ದಕ್ಕೂ ಹೋಗಿ ಎಚ್ ಡಿ ದೇವೇಗೌಡರು ಮನೇಲಿ ಉತ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರಲ್ಲ, ಇದು ಸರಿನಾ? ದೇವೇಗೌಡರು ಮನೆಗೆ ಬರಲ್ಲ ಪೊಲೀಸ್ನವರು ಅಂತನ, ಅವ್ರಿಗೆ ಅವಮಾನ ಮಾಡಬೇಕು ಅನ್ನೋಂಥ ಉದ್ದೇಶನ ಏನು? ನಿಮ್ಮ ಉದ್ದೇಶ ಏನು? ದೇವೇಗೌಡರು ಮಹಾನ್ ವ್ಯಕ್ತಿ, ಅವ್ರ ಹೊಟ್ಟೆಲಿ ಹುಟ್ಟಿದ್ದೀರಿ ನೀವು, ಅವ್ರ ಮೊಮ್ಮಕ್ಕಳಿದ್ದೀರಿ, ಅವ್ರ ಪಾಪ ಎಷ್ಟು ನೊಂದ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅವರು. ಅದನ್ನು ಮತ್ತೆ ನೀವು ಬೀದಿಲಿ ಬಂದು ಮಾಧ್ಯಮಗೋಷ್ಠಿಗಳ ಮೂಲಕ ಡಿಫೆಂಡ್ ಮಾಡ್ಕೊತಾ ಇದ್ದೀರಲ್ಲ, ನಾಚಿಕೆ ಆಗಬೇಕಿತ್ತು. ನಾಚಿಕೆ. ಇಟ್ ಇಸ್ ಶೇಮ್ ಆನ್ ದ ಪಾರ್ಟ್ ಆಫ್ BJP ಆ್ಯಂಡ್ JDS. ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ SITನ ನೀವು SIT ರಚನೆ ಮಾಡಿರಲಿಲ್ವಾ? BJPಯವ್ರು ಮಾಡಿಲ್ವಾ? JDSನವ್ರು ಮಾಡಿಲ್ವಾ? ಅವಾಗೆಲ್ಲ ಹಂಗಾರೆ ನೀವು ಹೇಳ್ದಂಗೆ ಕೇಳ್ತಿತ್ತ SIT ಮೇಲೆ ನಂಬಿಕೆ ಇಲ್ಲ ಅಂತೀರಿ. SITನ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತೀರಾ, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತೀರಿ SITನ. ಆಯ್ತಪ್ಪ, ಬೇಡ, ನಿಮ್ಗೆ ನಂಬಿಕೆ ಇಲ್ಲ, ಇಮ್ಮಿಡಿಯೇಟಾಗಿ ಸ್ವಯಂ ಪ್ರೇರಿತವಾಗಿ CBI ವಹಿಸ್ಕೊಳಕ್ಕೆ ಹೇಳ್ರಿ. ಆ ಪೆನ್ ಡ್ರೈವ್ನಲ್ಲಿರುವಂಥದ್ದೆಲ್ಲ ಸುಳ್ಳು ಅಂತ ಒಂದು ಹೇಳಿಕೆ ಕೊಡಿಸಿ CBI ಮೂಲಕನೇ. ಎಲ್ಲ ನಿಮ್ಮ ಅಂಡರ್ಲೇ ಇದೆಯಲ್ಲ, CBI ನೀವು ಹೇಳ್ದಂಗೆ ಕೇಳ್ತಾ ಇದ್ದೀರಾ. ಏನು CBI ಚೋರ್ ಬಚಾವ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಇದೆಯಲ್ಲ, ಸೆಂಟ್ರಲ್ ಏಜೆನ್ಸಿ, BJP ಕಂಟ್ರೋಲ್ ಇರುವಂಥ ಏಜೆನ್ಸಿ, ನೀವೇನು ಹೇಳ್ತೀರೋ ಅದನ್ನ ಹೇಳ್ತಾರೆ. ನೀವೇನು ಹೆಂಗೆ ಹೇಳ್ಕೊಡ್ಬೇಕು ಅದನ್ನ ಆ ರೀತಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದೀವಿ 10 ವರ್ಷಗಳಿಂದ. ಅದು ಮಾಡಿ ಬೇಡ ಅನ್ನೋರು ಯಾರು ಸ್ವಾಮಿ? ಅದು ಮಾಡೋದು ಬಿಟ್ಬಿಟ್ಟು ನೀವು ಇವತ್ತು ನಾನು ವಿಡಿಯೋ ನೋಡಿದೆ, ಈಗ ತಾನೇ ನಮ್ಮ ಸ್ನೇಹಿತರು ತೋರಿಸ್ತಾ ಇದ್ರು, ಅದೆಲ್ಲ DC ಆಫೀಸ್ ಮುಂದ್ಗಡೆ ಸ್ಟ್ರೈಕ್ ಮಾಡ್ತಾವ್ರೆ. ಪೂರ್ತಿ ಎಂಟರ್ ಒಂದು 100-150 ಜನ ಅವರೇ. 150 ಜನದಲ್ಲಿ 2 ಮಹಿಳೆಯರವ್ರೆ. ಯಾರಿಗೂ ಅವಮಾನ ಮಾಡ್ತಾ ಇದ್ದೀರಿ ನೀವು? ತೆನವತ್ತ ಮಹಿಳೆ ಸಿಂಬಲ್ ಇಟ್ಕೊಂಡು ನೀವು ಏನಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಿ? ದಯಮಾಡಿ ಹೇಳಿ ಸ್ವಾಮಿ. JDSನವರು ಜಿಲ್ಲಾ ಮಟ್ಟದಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಸ್ಟ್ರೈಕ್ ಯಾಕೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಹೇಳಿ. ಪ್ರಜ್ವಲ್ ರೇವಣ್ಣ ಮಾಡಿರುವಂಥದ್ದು ಸರಿ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಇಲ್ಲ, ಬೇಡ ಬೇಡ ತನಿಖೆ ಬೇಡ ಅಂತ ಅದೊಂದು ಪ್ಲಕಾರ್ಡ್ ನೋಡಿದೆ ನಾನು. ತನಿಖೆ ಮಾಡಬಾರ್ದಾ? ಗೊತ್ತಾಗಲಿ ಅಂತ ತನಿಖೆ ಮಾಡಬಾರ್ದ? ಹಂಗಾದ್ರೆ ಬೇಡ ಬೇಡ ತನಿಖೆ ಬೇಡ ಅಂತ ಒಂದು ಪ್ಲಕಾರ್ಡ್ ನೋಡಿದೆ. ತನಿಖೆ ಬೇಡ ಅಂತಾನ? ಏನು ಹಂಗಾದ್ರೆ? ಹಂಗಾದ್ರೆ ಇನ್ನೂ ಒಂದು 1,000 ಜನ 2,000 ಜನನ ಕೆಡಿಸ್ಲಿಯಾ? ಕೆಡಿಸ್ಲಿ ಸ್ವಾಮಿ. ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ನನಗೆ ಭಾಳ ಬೇಸರ ಆಗುತ್ತೆ, ಹೇಳ್ಕೊಳ್ಳೋಕ್ಕೆ ಬೇಸರ ಆಗುತ್ತೆ. ಏನು ಅವರಲ್ಲಿ ಸಿಕ್ಕಾಕೊಂಡ್ರು ಹೆಣ್ಣುಮಕ್ಳ ಪೈಕಿ ಸುಮಾರು 80% ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಿದ್ದಾರೆ ಅಂತ. ಒಕ್ಕಲಿಗರನ್ನ ಪ್ರೊಟೆಕ್ಟ್ ಮಾಡುವಂಥ ಚಾಂಪಿಯನ್ಸ್ ಅಲ್ವಾ ಸ್ವಾಮಿ ನೀವು? ಒಕ್ಕಲಿಗ ಸಮುದಾಯವನ್ನು ಪ್ರೊಟೆಕ್ಟ್ ಮಾಡುವಂಥ ಚಾಂಪಿಯನ್ಸು. ಅನ್ನೆಸೆಸರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಎಳೆದು ತರ್ತಾ ಇದ್ದೀರಿ. ಮುಖ್ಯಮಂತ್ರಿಗಳಿಗೂ ಇದಕ್ಕೆ ಏನ್ರಿ ಸಂಬಂಧ? ಇನ್ವೆಸ್ಟಿಗೇಷನ್ನೇ ಮಾಡಬಾರ್ದು. ಯಾರನ್ನ ಕಂಪ್ಲೇಂಟ್ ಕೊಟ್ರ ಚಾಲೆಂಜ್ ಮಾಡ್ತೀರಿ ನೀವು. ಅದೆಲ್ಲ ಸಿಕ್ಕಲಿಲ್ಲ, ಇಲ್ಲಿ ಸಿಕ್ಕಿರೋ, ಇಲ್ಲಿ ಸಿಕ್ಕಲಿಲ್ಲ, ಅಲ್ಲಿ ಸಿಕ್ಕಿರೋ. ಅವರು ಸಿಕ್ಕಿದಾಗ ಸೀರೆ ಹುಟ್ಟಿರ್ಲಿಲ್ಲ, ಸಿಲ್ವರ್ ಕಾಮಿಕ್ಸ್ ಹಾಕೊಂಡಿದ್ರು. ಇದೆಲ್ಲ ಒಂದು ಇಶ್ಯೂನೇನ್ರಿ? ಮರ್ಡರ್ ಮಾಡಿರುವಂಥದ್ದು ಇಂಪಾರ್ಟೆಂಟಾ? ಮರ್ಡರ್ಗೆ ಯೂಸ್ ಮಾಡಿರುವಂಥ ಕತ್ತಿ ಇಂಪಾರ್ಟೆಂಟಾ? ಕತ್ತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಯಾರು, ತಯಾರಕರು ಯಾರು ಅಂತ ಹುಡುಕ್ತಾ ಇದ್ದಿರಲ್ಲ ಸ್ವಾಮಿ. ಮರ್ಡರ್ ಆಗಿರೋದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಾ ಬೇಡವಾ? ನೀವು ಎಲ್ಲ ಬಾಲ ಹಿಡ್ಕೊಂಡು ಅಳ್ಳಾಡಿಸ್ತಾ ಇದ್ದೀರಿ. ಇಡೀ ದಿಕ್ಕೆ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದನ್ನು ಮಾಡಬೇಡಿ. ನೀವು ಕುಮಾರಸ್ವಾಮಿ ಅವರೇ, ನಿಮಗೆ ಅಷ್ಟೊಂದು ಕಾಳಜಿ ಇದ್ರೆ ದಯಮಾಡಿ ಕೂಡಲೇ 7ನೇ ತಾರೀಕು ಇವತ್ತು ಟೈಮ್ ತಗೊಂಡಿದ್ರು ಅವರು, ಪ್ರಜ್ವಲ್ ರೇವಣ್ಣ ಅವರು. ಅವ್ರ ಲಾಯರ್ ಮೂಲಕ SITಗೆ ಪತ್ರ ಬರೆದಿದ್ರು. 7ನೇ ತಾರೀಕು ನಾನು ಬಂದು 7ನೇ ತಾರೀಕು ಟೈಮ್ ಕೊಡಿ, 7ನೇ ತಾರೀಕು ಬರೋಕ್ಕಾಗಲ್ಲ ಅಂತ. 7ನೇ ತಾರೀಕು ಮುಗಿತಲ್ಲ ಇವತ್ತು, ಕರೆಸಿ 196 ಕೋಟಿಗೆ ಬ್ಲೂ ಕಾರ್ನ ನೋಟಿಸ್ ಕಳಿಸಿದಿರಲ್ಲ ಕೇಂದ್ರದವರು. ಅವನು ಪ್ರಜ್ವಲ್ ರೇವಣ್ಣ ಎಲ್ಲವನೇ ಅಂತ ಗೊತ್ತಿಲ್ವ ನಿಮಗೆ? ಗೊತ್ತಾಗಲ್ವೇನ್ರಿ? ಏನು ಪಾತಾಡ್ದಲ್ಲ ಅವನ? ಯಾವ ಕಂಟ್ರಿಲಿ ಹೋದ, ಎಲ್ಲಿ ಹೋದ ಅನ್ನುವಂಥ ಸಂಪೂರ್ಣ ಮಾಹಿತಿ ನಿಮ್ಮ ಹತ್ರ ಇದೆಯಲ್ರಿ. ಯಾರನ್ನ ಕಾಪಾಡ್ತಾ ಇದ್ದೀರಿ? ಅಮಿತ್ ಶಾ ಅವರೇ, ನರೇಂದ್ರ ಮೋದಿ ಅವರು ಯಾರನ್ನ ಕಾಪಾಡ್ತಾ ಇದ್ದೀರಿ? ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಮಾನ್ಯ HD ಕುಮಾರಸ್ವಾಮಿ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟರು. ಯಾವ ಕಾರಣಕ್ಕೂ ಹಾಸನಲ್ಲಿ ಟಿಕೆಟ್ನ ಬದಲಾವಣೆ ಮಾಡಬೇಕು, ಕ್ಯಾಂಡಿಡೇಟ್ನ ಬದಲಾವಣೆ ಮಾಡಬೇಕು, ಆ ಕ್ಯಾಂಡಿಡೇಟ್ ಕೊಡಬಾರ್ದು, ಇನ್ನೊಬ್ರು ಕಾರ್ಯಕರ್ತನ ಕೊಡಿ ಅಂತ ಹೇಳಿರುವಂಥದ್ದು ನಮ್ಮ ಹತ್ರ ರೆಕಾರ್ಡ್ ತೋರಿಸ್ಲಾ? ಯಾಕೆ ಹೇಳಿದ್ರಿ?
ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥದ್ದು ನೀವು ಒತ್ತಾಯ ಮಾಡಿದ್ರಿ. ಯಾಕಂದ್ರೆ ನಿಮ್ಗೆ ಆಗಲೇ ಅದು ಪೆನ್ ಡ್ರೈವ್ಗಳು ತಲುಪಿದ್ದು. ಇದೇ ದೇವರಾಜೇಗೌಡ ಅನ್ನೋನು ತಲುಪಿಸಿದ್ದ. ಡಿಸೆಂಬರ್ 2023 ವಿಜಯೇಂದ್ರನ ಮೂಲಕ, ಆಮೇಲೆ ಅಮಿತ್ ಶಾ ಅವರಿಗೆ ಪೆನ್ ಡ್ರೈವ್ ಮೂಲಕ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ರು ಕೂಡ, ನಿಮಗೆ ಗೊತ್ತಿದ್ರೂ ಕೂಡ ಮತ್ತೆ ಅವನಿಗೆ ಟಿಕೆಟ್ ಕೊಡುವಂಥ ಕೆಲಸವನ್ನು ಮಾಡಿ ಅವನ ಹೆಗಲ ಮೇಲೆ ಕೈ ಹಾಕೊಂಡು ಅವನ ಕೈನ ಎತ್ತಿಡಿದು ಮೈಸೂರಲ್ಲಿ ಇವನ್ನ ಗೆಲ್ಲಿಸಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ರಿ ನೀವು. ನಾಚಿಕೆ ಆಗಲ್ವಾ ನಿಮ್ಗೆ? ಇಡೀ ದೇಶದಲ್ಲಿ ಮಾನ ಮರ್ಯಾದೆ ಕಳೆದ್ಬಿಟ್ಟಿರಲಿ ಕರ್ನಾಟಕದ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.